ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿತ್ತು, ವೀಕೆಂಡ್ ಅಲ್ವಾ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ನಮ್ಮ ಮನೆ ಹತ್ರನ ಪ್ಯಾರಿಸ್ ಎಕ್ಸಿಬಿಷನ್ ಅಂತ ಹಾಕಿದ್ರು. ಸರಿ ಅಲ್ಲಿ ಹೋಗೋಣ, ಎಕ್ಸಿಬಿಷನ್ ನೋಡ್ಕೊಂಬರೋಣ, ಟೈಮ್ ಪಾಸ್ ಆಗುತ್ತೆ, ವೀಕೆಂಡು ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಬಂದಿದ್ವಿ. ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಆದಮೇಲೆ ನೆಕ್ಸ್ಟ್ ಸೆಟಪ್ ತುಂಬಾ ಚೆನ್ನಾಗಿದೆ. ಎಲ್ಲ ಪ್ಯಾರಿಸ್ ಲೆವೆಲ್ ಲುಕ್ ಕೊಟ್ಟಿದ್ರು. ನಮ್ಮ ಅಪ್ಪು ಸರ್ ಕೂಡ ಇದ್ದರು, ನಾವು ಕೂಡ ಸೆಲ್ಫಿ ಎಲ್ಲ ತಗೊಂಡ್ವಿ. ನೆಕ್ಸ್ಟ್ ಬಂತು 3D ಇಮೇಜ್ ಕೂಡ ಹಾಕಿದರು, ಇದರ ಫೋಟೋಸ್ ಎಲ್ಲ ತಗೊಳಕ್ಕೆ. ನನಗಂತೂ ಈ ಲೊಕೇಶನ್ ಅಂದರೆ ತುಂಬಾ ಇಷ್ಟ ಆಯಿತು. ಫೋಟೋಸ್ ಎಲ್ಲ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಫೋಟೋಸ್. ಈವನ್ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಲೇಡೀಸ್ಗೆಲ್ಲ ಗರ್ಲ್ಸ್ಗೆಲ್ಲ ಬಂದರೆ ಶಾಪಿಂಗ್ ಅಂತೂ ಇದ್ದೇ ಇತ್ತು. ಫುಡ್ಡು, ಈ ಥರ ಡ್ರೈ ಫ್ರೂಟ್ಸ್ ಶಾಪೆಲ್ಲ ತುಂಬಾ ಚೆನ್ನಾಗಿದೆ. ಶಾಪಿಂಗ್ ಮಾಡೋಕ್ಕೆ ಈ ಥರ ಮಕ್ಕಳ ಆಟ ಸಾಮಾನು, ಇಯರಿಂಗ್ಸು, ಬ್ಯಾಂಗಲ್ಸ್, ರಾಜಸ್ಥಾನಿ ಬ್ಯಾಂಗಲ್ಸ್, ಈ ಥರ ಎಲ್ಲ ಶಾಪ್ ಕೂಡ ಹಾಕಿದರು. ಆಮೇಲೆ ಆಟ ಆಡೋಕ್ಕೆ ಅಂತ ಈ ಥರ ಟಾಯ್ ಟ್ರೈನ್ಸ್, ತುಂಬ ಗೇಮ್ಸ್ಗಳು ಕೂಡ ಇದೆ ಆಟ ಆಡೋಕ್ಕೆ. ನಮ್ಮ ವಂಶಿಕಂತೂ ಈ ಗೇಮ್ ತುಂಬಾ ಇಷ್ಟ. ಈ ಥರ ನೋಡಿದ್ರೆ ಸಾಕು ಆಟ ಆಡಬೇಕು ಅಂತ ಹೇಳ್ತಾಳೆ. ಈ ಗೇಮ್ 2 ಗೇಮ್ ಆಟ ಆಡಿದ್ದಾಳೆ, ಅದರೊಳಗೆ ಸಮಾಧಾನ ಇರಲಿಲ್ಲ. ದೊಡ್ಡವ್ರಿಗೂ ಕೂಡ ಆಟ ಆಡೋಕ್ಕೆ ಈ ಥರ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದರು. ಈ ಗೇಮ್ಸ್ ಅಂತೂ ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರ ಜಾತ್ರೆಗಳಲ್ಲಿ. ಬಟ್ ಅಲ್ಲಿ ತೋರಿಸೋ ಥರ ನಾವು ಗೆಲ್ಲಕ್ಕಾಗಲ್ಲ. ಸುಮ್ಮನೆ ತೋರಿಸಿರ್ತಾರೆ 30 ನಂಬರ್ ಗೆದ್ದರೆ TV ಬರುತ್ತೆ, ಮಿಕ್ಸಿ ಬರುತ್ತೆ, ಅದು ಇದು ಅಂತ. ಬಟ್ ಅಷ್ಟು ನಂಬರ್ ಬರೋದೇ ಇಲ್ಲ ಆ್ಯಕ್ಚುಲಿ ಆಗಿ. ಆಮೇಲೆ ನಮ್ಗೆ ಹೊಟ್ಟೆ ಸಿತ್ತಾಯಿತು, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲೇ ಕೋಲ್ಕತ್ತಾ ಪರೋಟ ಮಾಡ್ತಾಯಿದ್ರು, ಅದನ್ನು ತೊಗೊಂಡ್ವಿ. ಇದು ಲೊಕೇಶನ್ ಬಂದು ಬೇಗೂರು ಇದೆಯಲ್ಲ, ಅದೇ ರೋಡಲ್ಲಿ ಬರುತ್ತೆ ನಿಮಗೆ. ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವೀಕೆಂಡಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಥ್ಯಾಂಕ್ ಯು.